ಈ ಸಲ ದಾರಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅನ್ನು ಈ ಸಲ ನಾವಿದನ್ನ ಒಪ್ಕೊಳ್ಳೋದೇ ಒಳ್ಳೇದು. ನಿಮ್ ಮಾಸ್ಟರ್ ಕೂಡ ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಇಲ್ದೇ ಇದ್ರೆ ಅವ್ರು ಯಾವತ್ತೂ ಇಷ್ಟು ಬೇಜಾರ್ ಮಾಡ್ಕೊಂಡವ್ರಲ್ಲ. ಆದ್ರೆ ಈ ಸಲ ಅವರು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ. ಅದ್ರ ವಿರುದ್ಧ ಹೋರಾಟ ಮಾಡೋ ಶಕ್ತಿನೂ ಅವರಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಮಾನಸಿಕ ಆಘಾತಕ್ಕೆ ಒಳಗಾಗಿರೋರು ಯಾರು? ಜತಿನವ್ರೆ, ನೀವಿಲ್ಲಿ? ನಿಮ್ ಹತ್ರ ಮಾತಾಡ್ಬೇಕಿತ್ತು ಅನುಪಮ ಅವ್ರೆ. ನೀವ್ ಮಾತಾಡ್ತಾ ಇರಿ, ನಾನ್ ಚಹಾ ತಗೊಂಡ್ ಬರ್ತೀನಿ. ಏನ್ ವಿಷಯ ಜತಿನವ್ರೆ? ಸುಬೇಂದ್ರ, ನಿಮ್ಮದೇನು ಕತೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಅಲ್ಲ, ನಾವು ಒಳಗಡೆ ಹೋಗ್ತಿದ್ದ ಹಾಗೆ ನೀವು ಉಲ್ಟಾ ಮಾತಾಡಿದ್ಯಾಕಪ್ಪ? ಎಲ್ಲ ಸರಿಯಾಗೇ ಇತ್ತು. ಸುಭಾಷ್ ಹಾಡು ಹಾಡ್ತಾ ಇರ್ಲಿಲ್ಲ. ನಿಮಗೆ ನನ್ನ ಪ್ಲಾನೇ ಅರ್ಥ ಆಗ್ಲಿಲ್ಲ ಪಂಡಿತ್ರೆ. ನನ್ನ ಯೋಚನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸೂಕ್ಷ್ಮವಾದ ಬುದ್ಧಿ ಬೇಕು. ನೋಡಿ, ಹಾಡು ಕಲ್ಸೋದಕ್ ಬಂದಿರೋದು ಬ್ರಿಟಿಷ್ನವರು. ನಾಳೆ ಬರೋ ಇನ್ಸ್ಪೆಕ್ಟರ್ಗೆ ಇವ್ರ ಪರಿಚಯನೂ ಇರ್ಬೋದು, ಒಬ್ರಿಗೊಬ್ರು ಗೊತ್ತಿರ್ಬೋದು ಅಂತಾನೂ ಇಟ್ಕೊಳ್ಳಿ. ಅವ್ರಿಗೆ ನಾವು ಗೌರವ ಕೊಡ್ಬೇಕು ಅಲ್ವಾ? ನಾನು ಸರಿಯಾಗಿದ್ರೆ ತಾನೇ ನಾಳೆ ನನ್ನ ಹೆಡ್ ಮಾಸ್ಟರ್ ಮಾಡೋದಕ್ಕಾಗೋದು. ಅದ್ ಸರಿ ಸುಬೇಂದ್ರ, ಸುಭಾಷು ಇಂಗ್ಲಿಷ್ ಹಾಡನ್ನ ಹಾಡಿದ್ರೆ ನಿಮ್ಮ ಆಸೆ ಈಡೇರುತ್ತಾ? ಅಯ್ಯೋ, ಅವನು ಹಾಡಲ್ಲ, ನೀವೇ ನೋಡ್ತಾ ಇರಿ. ಸುಭಾಷ್ ಬುದ್ಧಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಈಗ ನಾನು ಅವನಿಗೆ ಇಂಗ್ಲಿಷ್ ಹಾಡನ್ನ ಹಾಡಬೇಡ ಅಂತೇನಾದ್ರೂ ಹೇಳಿದ್ರೆ ಆಗ ಅವನು ಅದನ್ನೇ ಹಾಡಿರೋನು. ಈಗ ನಾನು ಅವನಿಗೆ ಇಂಗ್ಲಿಷ್ ಹಾಡನ್ನೇ ಹಾಡಬೇಕು ಅಂತ ಹೇಳಿದ್ದೀನಿ. ಏನೇ ಆದ್ರೂ ಅವನು ಇಂಗ್ಲಿಷ್ ಹಾಡನ್ನ ಹಾಡೋದಿಲ್ಲ. ಈಗ ಸುಭಾಷ್ ಏನಾದ್ರೂ ಬೇರೆ ಹಾಡನ್ನ ಹಾಡಿದ್ರೆ ಆಗ ಎಲ್ಲಾ ಮಕ್ಕಳು ಅದೇ ಹಾಡನ್ನ ಹಾಡ್ತಾರೆ. ಆಗ ಸುಭಾಷಿಂದ ಸ್ಕೂಲ್ ತುಂಬಾ ಗಲಾಟೆ ಆಗತ್ತೆ. ನಿಜ ತಾನೆ? ನಿಮ್ಮ ಬುದ್ಧಿ ಅಂತೂ ಬೊಲೆ ಚುರುಕಾಗಿದೆ ನೋಡಿ. ನೀವು ಸುಭಾಷ್ ಏನು ಗಡಿಬಿಡಿ ಮಾಡ್ತಾನೆ ಅಂತ ನಿಶ್ಚಿಂತರಾಗಿದ್ದೀರಿ ಇನ್ನೇ? ಅಯ್ಯೋ, ಇಲ್ಲಿಗೆ ಮುಗಿಯೋದಿಲ್ಲ ಪಂಡಿತ್ರೆ. ಇನ್ಸ್ಪೆಕ್ಟರ್ ಬರ್ಲಿ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೇ ಆಗತ್ತೆ. ಸುಭಾಷ್ ಹೇಳ್ತಿದ್ದ ಅಲ್ವಾ, ನಾವು ನಮ್ಮ ಹಾಡು ಆಡ್ಬೇಕು, ನಾವು ನಮ್ಮ ಹಾಡು ಆಡ್ಬೇಕು ಅಂತ ಹೇಳ್ತಿದ್ದ. ನಿಮ್ಗೆ ಅರ್ಥ ಆಗ್ಲಿಲ್ವಾ? ನೀವು ಸರಿಯಾಗಿ ಹೇಳಿದ್ರಿ ಮೇಷ್ಟ್ರೆ. ನಾನು ಆ ಹಾಡನ್ನ ಖಂಡಿತ ಆಡೋಲ್ಲ. ಈ ದೇಶದಲ್ಲಿ ಹುಟ್ಟಿದೀನಿ ಅಂದ್ಮೇಲೆ ಈ ದೇಶದ ಹಾಡನ್ನೇ ಹಾಡ್ತೀನಿ. ಅಲ್ಲ, ಬೇರೆ ಹಾಡು ಹಾಡೋದಂದ್ರೆ ನಾವ್ ಈ ಹಾಡು ಯಾಕೆ ಕಲಿತಿದೀವಿ? ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ, ಅದ್ರಲ್ಲಿ ಒಳ್ಳೇದೇ ಇರುತ್ತೆ. ಆದ್ರೆ ನಮ್ಮ ಒಳ್ಳೆತನನ ಮರಿಬಾರ್ದು. ನಾನು ಹೇಳಿದ್ ಸರಿ ಅಲ್ವಾ ಮೇಷ್ಟ್ರೆ? ಸರಿಯಾಗಿ ಹೇಳ್ದೆ ನೀನು, ಖಂಡಿತ ಸರಿಯಾಗಿದೆ. ನೋಡು, ಒಬ್ಬ ಮೇಷ್ಟ್ರಾಗಿ ನಾನು ನನ್ನ ಕರ್ತವ್ಯನ ಮಾಡಿದ್ದೀನಿ. ಈ ಸಲ ನಿಂಗ್ ಯಾವ್ದು ಸರಿ ಅನ್ಸುತ್ತೋ ಅದನ್ನ ನೀನ್ ಮಾಡು. ಆದ್ರೆ ಒಂದ್ ವಿಷಯ ಮಾತ್ರ ಮರಿಬೇಡ, ಇನ್ಸ್ಪೆಕ್ಟರ್ ಮುಂದೆನು ಇದೇ ಹಾಡನ್ನ ಹಾಡು. ಅವ್ರೇನಾದ್ರೂ ಕೇಳಿದ್ರೆ ಅವ್ರ ಮುಂದೆ ಹೇಳು, ನೀನು ನಿನ್ನ ಹೆಡ್ ಮಾಸ್ಟರ್ ಹೇಳಿದ್ದಕ್ಕೇನೆ ಈ ಹಾಡನ್ನ ಹಾಡದೆ ಅಂತ. ನನ್ನ ಮುಖಕ್ ಮಾತ್ರ ಮಸಿ ಬಳಿಯೋದಕ್ ಹೋಗ್ಬೇಡ. ದೇಶದ ಬಗ್ಗೆ ಹಾಡು ಹೇಳಿದ್ರೆ ಅದು ಮುಖಕ್ ಮಸಿ ಬಳಿಯೋ ವಿಷಯನ ಮೇಷ್ಟ್ರೆ? ಜತಿನವ್ರೆ, ತಗೊಳ್ಳಿ ಚಹಾ. ಅನುಪಮ ಅವರ ವಿಷಯ ಏನಂದ್ರೆ, ಇವತ್ ನಾನು ಹೇಳೋ ಮಾತನ್ನ ನೀವು ಒಪ್ಕೊಳ್ಳೇಬೇಕು. ಜತಿನವ್ರೆ, ನಿಮ್ ಮಾತು ಅಂದ್ರೆ ನನ್ಗೆ ವೇದವಾಕ್ಯ. ನೀವ್ ಹೇಳಿದ್ದಕ್ಕೆ ನಾನ್ ಯಾವತ್ತೂ ಇಲ್ಲ ಅನ್ನಲ್ಲ. ನಾನ್ ಮಾತು ಕೊಡ್ತೀನಿ, ಏನಾಗ್ಬೇಕು ಹೇಳಿ. ಇವತ್ ನಾನ್ ನಿಮ್ಗೆ ಕೆಲ್ಸ ಹೇಳೋಕ್ ಬಂದಿಲ್ಲ ಅನುಪಮ ಅವ್ರೆ, ಇದೊಂದ್ ಮನವಿ ಅಷ್ಟೇ. ಮನವಿನಾ? ಅನಂತ್ ಮತ್ತೆ ನೀವು ಮದ್ವೆ ಆಗ್ಬೇಕು.
ಏನ್ ಹೇಳ್ತಾ ಇದ್ದೀರಾ ಜತಿನ್ ಅವ್ರೆ? ನಾನೇನಾದ್ರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ಇದು ಸಾಧ್ಯ ಇಲ್ಲ. ಇದು ಸಾಧ್ಯನೇ ಇಲ್ಲ ಜತಿನ್ ಅವ್ರೆ. ಇದು ತಪ್ಪು. ಇದು ನನ್ನಿಂದ ಆಗಲ್ಲ. ಯಾವುದೇ ಕಾರಣಕ್ಕೂ ನಾನು ಒಪ್ಪಲ್ಲ. ಇದ್ರಲ್ಲಿ ತಪ್ಪೇನಿದೆ ಅನುಪಮ ಅವ್ರೆ? ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವು ನಿಜ ಹೇಳಿ, ನಿಮ್ ಮನ್ಸಲ್ಲಿ ಅನಂತನ್ ಬಗ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ಅಥವಾ ನಾನೇ ತಪ್ಪು ತಿಳ್ಕೊಂಡ? ನೀವೇ ನನಗೆ ಹೇಳಿದ್ರಿ ತಾನೆ ಅನಂತ್ ಮತ್ತೆ ನೀವು ಬಾಲ್ಯದ ಸ್ನೇಹಿತರು ಅಂತ. ಜತಿನ್ ಅವ್ರೆ, ಅದಾದ್ಮೇಲೆ ಏನೇನೋ ಆಗಿದೆ. ಹಿಂದೂ ಧರ್ಮದ ಪ್ರಕಾರ ನಾನೊಬ್ಳು ವಿಧವೆ. ನಾನ್ ಹೀಗ್ ಮಾಡಿದ್ರೆ ಸಮಾಜ ಒಪ್ಪಲ್ಲ. ನೀವು ಸಮಾಜದ ಮಾತು ಕೇಳ್ತೀರಾ, ಮನ್ಸಿಂದಲ್ಲ. ಈಗಷ್ಟೇ ವಿದ್ಯಾಸಾಗರ್ ಅವರ ಆಂದೋಲನ ನಡೆದಿದೆ. ವಿದ್ಯಾಸಾಗರ್ ಅವರು ನಮ್ಮ ದೇಶದ ಸಾವಿರಾರು ವಿಧವೆಯರಿಗೆ ಮದುವೆ ಮಾಡಿಸಿದ್ದಾರೆ. ನಮ್ಮ ದೇಶದ ಸಾವಿರಾರು ಹೆಣ್ಣು ಮಕ್ಕಳು ನಿಮ್ ಹಾಗೆ ಅವ್ರ ಗಂಡನ್ನ ಕಳ್ಕೊಂಡಿದ್ದಾರೆ. ನೀವು ಈ ದಾರಿನ ಆಯ್ಕೆ ಮಾಡಿದ್ರೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನೀವು ಮಾದರಿ ಆಗ್ತೀರಾ. ನಾನ್ ಮದ್ವೆ ಆಗಲ್ಲ. ನನ್ನನ್ ಕ್ಷಮಿಸಿ. ನನ್ನಿಂದ ಖಂಡಿತ ಸಾಧ್ಯ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ಅನುಪಮ ಅವರೇ, ನಾನು ನಿಮ್ಮ ಹತ್ರ ಬೇರೆ ಏನು ಕೇಳೋದಿಲ್ಲ. ನೀವು ಬೇರೆ ಹೆಂಗಸರ ತರ ಅಲ್ಲ. ನಿಮಗಿರೋ ಧೈರ್ಯ ಬೇರೆ ಯಾವ ಹೆಂಗಸರಿಗೂ ಇಲ್ಲ. ನೀವು ಮತ್ತೊಬ್ಬರಿಗೆ ಉದಾಹರಣೆ ಆಗ್ಬೇಕು. ಅನುಪಮ ಅವರೇ, ನೀವಿವತ್ತು ಧೈರ್ಯದಿಂದ ಅದನ್ನ ಒಪ್ಕೊಳ್ಳದೆ ಹೋದ್ರೆ ಆ ಹೆಣ್ಮಕ್ಳ ಗತಿ ಏನಾಗ್ಬೇಕು? ನಾನ್ ಮತ್ತು ಅನಂತ್ ಅವರು ಈ ದೇಶಕ್ಕೋಸ್ಕರ ಕಂಕಣ ಕಟ್ಟಿದೀವಿ. ಅದನ್ನೆಲ್ಲ ಬಿಟ್ಟು ನಾವು... ಹಾಗಿದ್ರೆ ನೀವು ದೇಶಕ್ಕೋಸ್ಕರನೇ ಮದುವೆ ಆಗಿ. ನಿಮ್ಮಂತವ್ರ ಜೊತೆಯಾಗಿ ಸಾಗೋದೇ ನಮ್ಮ ದೇಶಕ್ಕೆ ಈಗ ಅವಶ್ಯಕತೆ. ನಾನು ಎಲ್ಲ ಯೋಚನೆ ಮಾಡಿದ್ದೀನಿ. ಮೇಷ್ಟ್ರು ಏನಾದ್ರೂ ಮನೆ ಖಾಲಿ ಮಾಡಿದ್ರೆ ನಿಮ್ಗೆ ಉಳ್ಕೊಳಕ್ಕೂ ಜಾಗ ಇರಲ್ಲ. ನೀವು ಅನಂತ್ ಇಬ್ರು ಯಾವ್ದಾದ್ರೂ ಹಳ್ಳಿಗೆ ಹೋಗಿ ಮನೆ ಮಾಡ್ಕೊಂಡು ಆರಾಮಾಗಿರ್ಬೋದು. ಅಲ್ಲೇ ಇದ್ಕೊಂಡು ನಮ್ಮವರೆಲ್ರಿಗೂ ಸಹಾಯ ಮಾಡಿ. ಸಾಮಾನ್ಯ ಮನುಷ್ಯ ಕ್ರಾಂತಿಕಾರಿಗಳ ಹತ್ರ ಮಾತಾಡೋದಕ್ಕೆ ಹೆದರ್ಕೋತಾನೆ. ಅವನಿಗೆ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ನಮ್ ಜನ ನಿಮ್ಮನ್ನ ನೋಡಿ ಹೆದರ್ಕೊಳ್ಳೋದಿಲ್ಲ. ನೀವಿಬ್ರು ಗುಪ್ತವಾಗಿ ಸಮಿತಿ ಸಂಘಟನೆ ಕೆಲಸ ಮಾಡ್ಬೋದು. ಜೊತೆಗೆ ಹಳ್ಳಿ ಜನರನ್ನು ಸೇರಿಸ್ಕೋಬಹುದು. ಒಂದಿನ ನೀವೇ ಹೇಳಿದ್ರಿ ದೇಶದ ಕೆಲಸ ಮಾಡೋಕೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ. ಭಾರತಾಂಬೆ ನಮ್ಗೆ ಏನೆಲ್ಲ ಕೊಟ್ಟಿದ್ದಾಳೆ. ಈಗ ನೀವು ದೇಶನ ಮುನ್ನಡೆಸೋದಕ್ಕೆ, ಅಕ್ಕ ತಂಗಿಯರಿಗೆ ಮಾದರಿ ಆಗೋದಕ್ಕೆ ಸಿಕ್ಕಿರೋ ಅವಕಾಶನ ಬೇಡ ಅಂತಿದ್ದೀರಲ್ಲ ಅನುಪಮ್ ಅವರೇ. ಸ್ವಾತಂತ್ರ್ಯ ನಮ್ಗೆ ಬ್ರಿಟಿಷರಿಂದ ಮಾತ್ರ ಸಿಗ್ಬೇಕಾ ಅನುಪಮ್ ಅವರೇ? ಮನಸ್ಸಿನ ಅಂಧಕಾರದಿಂದಾನು ಸ್ವಾತಂತ್ರ್ಯ ಬೇಕಲ್ವಾ ನಮ್ಗೆ? ನನ್ನನ್ನ ಎಂತ ಕಷ್ಟಕ್ಕೆ ಸಿಕ್ಕಾಕ್ಸಿದ್ರಿ ನೀವು. ಸುಭಾಷ್, ಹೀಗೆ ಹೇಳ್ದೆ ನೀನು ದೇಶದ ಹಾಡು ಹಾಡ್ತೀಯಾ? ಹೌದು ಚಾರು. ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ ಸುಭಾಷ್. ಯಾಕೆ ಸರಿ ಅನ್ನಿಸ್ತಿಲ್ಲ? ಸರಿ, ನಂದು, ಗೋಪಾಲ್, ಚಾರು, ನೀವೆಲ್ಲರೂ ನಂಗೊಂದ್ ವಿಷಯ ಹೇಳಿ. ನಮ್ ದೇಶದ ಹಾಡಾಡಿದ್ರೆ ನಮ್ಗೆ ತೃಪ್ತಿ ಸಿಗಲ್ವಾ? ಅದೇನೋ ಹೌದು. ನೀವೆಲ್ಲ ಕೇಳಿ. ನಮ್ ದೇಶದ ಭಕ್ತಿ ಗೀತೆಗಳನ್ನ ನಾವು ಹಾಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ನಾವು ನಮ್ ಮಾತೃಭಾಷೆನ ಚೆನ್ನಾಗಿ ಓದಿದೀವಿ, ತಿಳ್ಕೊಂಡಿದೀವಿ. ನೀನ್ ಹೇಳಿದ್ ನಂಗೆ ಅರ್ಥ ಆಯ್ತು. ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಇಂಗ್ಲಿಷ್ ಹಾಡ್ ಹೇಳ್ಕೊಡಕ್ಕೆ ಮೇಡಮ್ ಬಂದಿದ್ದಾರೆ. ಈಗ ಏನ್ ಮಾಡೋದು? ಇಲ್ಲಿ ಕೇಳು, ಇನ್ಸ್ಪೆಕ್ಟರ್ ಹೇಗೆ ಇದ್ರು ಬಂದೇ ಬರ್ತಾರೆ. ಆದ್ರೆ ನಾವೆಲ್ಲ ಭಾರತೀಯರು. ನಾವು ನಮ್ಮ ಮಾತೃಭಾಷೆಯಲ್ಲಿ ಅವ್ರಿಗೆ ನಮ್ ದೇಶದ ಶಕ್ತಿ ಏನು ಅಂತ ತೋರಿಸ್ಬೇಕು. ನಮ್ಗೆ ಮಾಧವ್ ಮೇಷ್ಟ್ರು ಹೇಳ್ಕೊಟ್ಟಿರೋದು ಇದೆ ಅಲ್ವಾ? ಆದ್ರೆ ಈಗ ಇಂಗ್ಲಿಷ್ ಮ್ಯಾಮ್ ಬಂದು ಹೇಳ್ಕೊಟ್ಟಿರೋ ಇಂಗ್ಲಿಷ್ ಹಾಡನ್ನ ನಾವು ಕಲ್ತು ಹಾಡದೇ ಇದ್ರೆ, ಅವಾಗ ಹೆಡ್ ಮಾಸ್ಟರ್ ಏನಾದ್ರೂ ಬದಲಾಯಿಸ್ಬಿಟ್ರೆ? ಶರತಣ್ಣ ಯಾವಾಗ್ಲೂ ಹೇಳ್ತಿರ್ತಾರೆ, ಪರಿಸ್ಥಿತಿ ನಮ್ಗೆ ಎಷ್ಟೇ ಕಷ್ಟ ತಂದ್ರು ಕೂಡ ನಮ್ಮ ಆದರ್ಶನ ನಾವು ಬಿಟ್ಕೊಡ್ಬಾರ್ದು. ನಮ್ಮ ಆದರ್ಶ ದೇಶ, ದೇಶದ ಗೌರವ. ನಾವು ವಿದೇಶಿ ಹಾಡು ಹಾಡ್ಬೋದು ಅಂದ್ರೆ ದೇಶದ ಹಾಡನ್ನು ಹಾಡ್ಬೋದು. ಸರಿ, ಈಗ ನೀವೆಲ್ಲ ನನ್ನ ಜೊತೆ ಬರ್ತೀರಾ ಅಲ್ವಾ? ಮಾತ್ ಕೊಡಿ.
ಹಾಗಾದ್ರೆ ನೀವ್ ಯಾರು ನನ್ ಜೊತೆ ಬರೋದಿಲ್ವಾ? ಇಲ್ಲ ಸುಭಾಷ್, ಯಾವಾಗ್ಲೂ ನಾವು ನೀನ್ ಹೇಳ್ದಂಗೆ ಕೇಳ್ತಿದ್ವಿ. ಆದ್ರೆ ಇವತ್ತು ನೀನ್ ಹೇಳೋ ಮತ್ತ ನಾವ್ ಯಾರು ಕೇಳಲ್ಲ. ನೋಡು ಸುಭಾಷ್, ಇದು ಸರಿಯಲ್ಲ. ನನ್ಗೆ ಓದು ಬರಹ ಬರ್ದೇ ಇದ್ರು ಹೆಡ್ ಮಾಸ್ಟ್ರು ನನ್ನ ಸ್ಕೂಲಲ್ಲೇ ಇಟ್ಕೊಂಡಿದ್ರು. ನಂಗೆ ಇಲ್ಲಿವರೆಗೂ ಒಂದ್ಸಲಿನೂ ಹೊಡ್ದಿಲ್ಲ. ಅದ್ರ ಬದಲು ಚೆನ್ನಾಗ್ ಓದು ಅಂತ ಭರವಸೆ ಕೊಟ್ರು. ನಾವ್ ಇಂಗ್ಲಿಷ್ ಹಾಡು ಹಾಡೋ ಬದಲು ಮಾತೃಭಾಷೆ ಹಾಡು ಹಾಡಿದ್ರೆ ಅದ್ರಿಂದ ಅವ್ರಿಗೆ ಕೆಲ್ಸ ಹೋಗ್ಬೋದು. ಹೀಗಾದ್ರೆ ಸರಿನಾ ಹೇಳು? ಸರಿಯಾಗಿ ಹೇಳ್ದೆ ನಂದು. ಹೆಡ್ ಮಾಸ್ಟರ್ ಸ್ಕೂಲಿಂದ ಹೋಗೋದು ನಮ್ ಯಾರಿಗೂ ಇಷ್ಟ ಇಲ್ಲ ಸುಭಾಷ್. ನಂಗೂ ಇಷ್ಟ ಇಲ್ಲ ಚಾರು. ಆದ್ರೆ ನಾನೊಂದ್ ವಿಷಯ ಹೇಳ್ತೀನಿ. ನಾವು ಹಾಡು ಹಾಡೋದ್ರಿಂದ ಅವರು ಖಂಡಿತ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ನಮ್ ಬಗ್ಗೆ ಖುಷಿ ಆಗುತ್ತೆ. ನಮ್ ಷರತ್ತನ್ನ ಹೇಳ್ತಿರ್ತಾರೆ. ನಮ್ ಮನ್ಸಿಗೆ ಏನ್ ಸರಿ ಅನ್ಸುತ್ತೋ ನಾವ್ ಹಾಗೆ ಮಾಡ್ಬೇಕು. ಹಾಗ್ ಮಾಡೋದ್ರಿಂದ ದೇಶಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ನಾವ್ ಚಿಂತೆ ಮಾಡಬಾರ್ದು. ಅಲ್ಲ ಸುಭಾಷ್, ಹೀಗ್ ಮಾಡೋದ್ರಿಂದ ತಪ್ಪಾಗುತ್ತೆ. ಇಲ್ಲ, ತಪ್ಪಾಗಲ್ಲ. ನಾವು ದೇಶದ ಹಾಡು ಹಾಡೋದ್ರಿಂದ ಒಳ್ಳೇದಾಗುತ್ತೆ. ಮಾಧವೇಶ್ವರ ನಮ್ಗೆ ಇದನ್ನೇ ಹೇಳ್ಕೊಟ್ಟಿರೋದು. ಈಗ್ಲೂ ನೀವು ಬರಲ್ವಾ? ಇದಕ್ಕೆ ನಮ್ ಮನ್ಸ್ ಒಪ್ತಲ್ಲ ಸುಭಾಷ್. ಇದು ನಿನ್ನ ಹುಚ್ಚತನ. ಈ ಹುಚ್ಚತನಕ್ಕೆ ನಾವ್ ಯಾರು ಸಹಾಯ ಮಾಡಲ್ಲ. ಗೋಪಾಲ್, ನಂದು ನೀವೇ ಹೇಳಿ, ನೀವು ಸಹಾಯ ಮಾಡ್ತೀರಾ? ಸರಿ, ಮಾಧವೇಶ್ವರ ಹೇಳ್ತಿರ್ತಾರೆ ಯಾರು ನಮ್ ಜೊತೆ ಬರ್ದೇ ಇದ್ರೆ ನಾವೊಬ್ರೇ ಮುಂದೆ ಹೋಗ್ಬೇಕು. ನಾನೊಬ್ನೇ ಹಾಡು ಹೇಳ್ತೀನಿ. ನಾನೊಬ್ನೇ ಹೋಗಿ ಅವ್ರ ಎದುರಿಗೆ ನಿಲ್ತೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ನಾನು ಮಾಡೋದು ಸರಿ ಅಂತ ಅನ್ಸಿದ್ರೆ ನೀವು ಬಂದ್ ಹಾಡಿ. ಇವತ್ತು ನಿಮ್ಗೆ ಇದು ಹುಚ್ಚತನ ಅಂತ ಅನಿಸ್ಬೋದು. ನಾನು ಇದೇ ಹುಚ್ಚತನನೇ ಮಾಡ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ನಿಮ್ ಮೌನ ಗೆಲ್ಲುತ್ತೋ ನನ್ ಹುಚ್ಚತನ ಗೆಲ್ಲುತ್ತೋ? ನೀನ್ ಇಂಗ್ಲಿಷೇ ಕಲಿ ಅಥವಾ ಬೇರೆ ಯಾವುದೇ ಭಾಷೆ ಕಲಿ, ಬಿಡಬೇಡ. ಆದ್ರೆ ಮಾತೃಭಾಷೆನ ಯಾವತ್ತಿಗೂ ಮರಿಬೇಡ. ನೀನು ಭಾರತೀಯ ಅನ್ನೋದನ್ನ ನೆನ್ಪಿಟ್ಕೋ. ಒಂದು ಗಾದೆ ಮಾತಿದೆಯಲ್ಲ, ಯಥಾ ಗುರು ತಥಾ ಶಿಷ್ಯ ಅನ್ನೋದು ಸತ್ಯ. ಗುರುಗಳು ಹೇಳಿದನ್ನ ಕಲಿತಾನೇ ಇರು. ಸುಭಾಷ್, ಎಲ್ಲಿವರೆಗೂ ನೀನು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಡೀತಾನೆ ಇರುತ್ತೆ. ಸುಭಾಷ್, ಯಾವತ್ತೂ ಅನ್ಯಾಯ ನೋಡಿ ಸುಮ್ಮನೆ ಇರಬೇಡ. ಅದನ್ನ ಒಪ್ಕೊಳ್ಳೋ ಬೇಡ. ನಿನ್ಗೆ ಯಾವ್ದು ಸರಿ ಅಂತ ಅನ್ಸುತ್ತೋ ಅದನ್ನೇ ಮಾಡು. ಏನ್ ಅನಂತ್, ನನ್ನ ಸಾಯಿಸ್ಬಿಡ್ತೀಯಾ? ಅದೇನು ಅಂದ್ರೆ ಈ ದಾರಿಯಲ್ಲಿ ಯಾರು ಓಡಾಡೋದಿಲ್ಲ. ಅದಕ್ಕೆ ನಿಮ್ಮನ್ನ ತಕ್ಷಣ ಪೊಲೀಸ್ ಅವರು ಅನ್ಕೊಂಡೆ. ನೀವ್ ಈ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಒಂದ್ ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದಿದ್ದು ಅನಂತ್. ಮುಕುಂದ್ ಘೋಷ್ ನಿನ್ನ ಹುಚ್ಚಿನ ತರ ಹುಡುಕ್ತಾ ಇದ್ದಾನೆ. ಅದಕ್ಕೆ ನಿನ್ನ ಮೇಷ್ಟ್ರು ಮನೆಗೂ ಕರೆಸ್ಕೊಂಡಿಲ್ಲ. ಏನಾದ್ರೂ ಆದೇಶ ಇದ್ರೆ ಹೇಳ್ಬಿಡಿ. ಆದೇಶ ಅಲ್ಲ, ಒಂದು ವಿಷಯ ಹೇಳ್ಬೇಕಿತ್ತು. ನಾನ್ ಬೇಕಿದ್ರೆ ನೀವಿಬ್ರಿಗೂ ಒಟ್ಟಿಗೆ ಹೇಳ್ಬೋದಿತ್ತು.
ಆದ್ರೆ ಒಟ್ಟಾಗಿ ಕರೆಸಿದ್ರೆ ನೀವಿಬ್ರು ನಾಚಿಕೆ ಪಡ್ತಿದ್ರಿ. ಅದಕ್ಕೆ ನಾನು ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಕೋಬೇಕು ಅನ್ಕೊಂಡಿದೀನಿ. ನೀವ್ ಯಾವ ದೃಷ್ಟಿಕೋನದಿಂದ ಹೇಳ್ತಿರೋ ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನೀವು ಹೇಳ್ತಿರೋ ಅರ್ಥ ನಾನು ಸಂಶೋಲನ ಮೇಲೆ ಕಣ್ಣಿಟ್ಟಿರೋ ವಿಷಯ ಬೇರೆ ಯಾರಿಗಾದ್ರೂ ಹೇಳಿದೀನಿ ಅಂತಾನ? ಇಲ್ಲ ಅನಂತ್, ನನಗೆ ನಿನ್ ಮೇಲೆ ಪೂರ್ತಿ ಭರವಸೆ ಇದೆ. ಅದಕ್ಕೆ ನಿನಗ್ ಕೊಟ್ಟಿರೋ ಜವಾಬ್ದಾರಿನ ಬೇರೆ ಯಾರಿಗೂ ಕೊಟ್ಟಿಲ್ಲ. ಹಾಗೆ ಈಗ ನಿನಗೊಂದು ದೊಡ್ಡ ಜವಾಬ್ದಾರಿ ಕೊಡ್ತಿದ್ದೀನಿ. ನೀವೇನೇ ಜವಾಬ್ದಾರಿ ಕೊಟ್ರು ನಾನು ಅದನ್ನ ನಿಭಾಯಿಸ್ತೇನೆ. ನನ್ಗೊಂದು ಮಾತು ಕೊಡ್ತೀಯಾ? ಖಂಡಿತ ಕೊಡ್ತೀನಿ. ಅನಂತ್, ನನಗೊಬ್ಳು ತಂಗಿ ಇದ್ದಾಳೆ. ನೀನು ನಿನ್ ಜೀವನದ 2ನೇ ಅಧ್ಯಾಯನ ಅವಳ ಜೊತೆ ಶುರು ಮಾಡ್ಬೇಕು. ನನ್ನ ತಂಗಿನ ನಿನ್ ಮದ್ವೆ ಆಗ್ಬೇಕು. ಇಲ್ಲ ಜೊತೆನವ್ರೆ, ಹಾಗೆ ಮಾಡಕ್ಕಾಗಲ್ಲ. ನಾನು ಯಾರ ಜೊತೆನೂ ಮದುವೆ ಆಗೋಕ್ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿಮಗದು ಅರ್ಥ ಆಗೋದಿಲ್ಲ ಜೊತೆನವ್ರೆ. ಅಲ್ಲ, ನೀವ್ ಹೀಗೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಸಂಶೋಲಾಲಂ ಬರೋ ಸಮಯದಲ್ಲಿ ನೀವು ನೋಡಿದ್ರೆ ನಿಮ್ ತಂಗಿನ ಮದುವೆ ಆಗು ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗಂತೂ ಚೆನ್ನಾಗಿ ಗೊತ್ತಿದೆ ನಮ್ ಜೀವಕ್ಕೆ ಎಷ್ಟು ಅಪಾಯ ಇದೆ ಅಂತ. ಇಲ್ಲ ಜೊತೆನವರೇ, ಇದೆಲ್ಲ ನನ್ನಿಂದ ಆಗೋದಿಲ್ಲ. ಆಗ್ಲಿ, ಇದರ ಅರ್ಥ ನಿನ್ ಮದ್ವೆ ಆಗೋದಿಲ್ಲ ಅಂತ ಅಲ್ವಾ? ಒಂದ್ ವೇಳೆ ನನ್ನ ತಂಗಿ ಹೆಸರು ಅನುಪಮ ಆಗಿದ್ರೆ ಆಗ್ಲೂ ಮದ್ವೆ ಆಗಲ್ವಾ? ನನಗೆಲ್ಲ ಗೊತ್ತಿದೆ. ನನಗೇನ್ ಗೊತ್ತಾಗ್ಬೇಕಿತ್ತೋ ಎಲ್ಲ ಗೊತ್ತಾಗಿದೆ. ನಾನ್ ಬಯಸೋದು ನೀನು ಮತ್ತೆ ಅನುಪಮ ಅವರು. ಇಲ್ಲ ಜತಿನವ್ರೆ, ಅದೆಲ್ಲ ಆಗದೆ ಇರೋದು. ಅದು ಸಾಧ್ಯನೇ ಇಲ್ಲ. ನಾನು ಎಲ್ಲ ರೀತಿಯಲ್ಲೂ ಮೋಹ ಮಾಯೆನ ತ್ಯಾಗ ಮಾಡಿ ದೇಶಕ್ಕೋಸ್ಕರ ವ್ರತ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನನ್ನ ತಾಯಿ ನನಗೋಸ್ಕರ ಪ್ರತಿದಿನ ಕಾಯ್ತಾ ಕೂತಿರ್ತಾಳೆ. ಆ ನೋವನ್ನೆಲ್ಲ ನನ್ನ ಎದೆಲೆ ಬಚ್ಚಿಟ್ಕೊಂಡು ಭಾರತಾಂಬೆಗೋಸ್ಕರ ಕಷ್ಟಪಡ್ತಾ ಇದ್ದೀನಿ. ಈಗ ನಾನು ಈ ವ್ರತನ ಹಾಳು ಮಾಡಕ್ಕಾಗಲ್ಲ. ಅದು ಅಲ್ಲದೆ ಇದೊಂದು ವಿಷಯ ಮಾತ್ರ ಅಲ್ಲ, ನನಗೋಸ್ಕರ ನಮ್ಮ ಮನೇಲಿ ಯಾರೋ ಕಾಯ್ತಿದ್ದಾರೆ ಅಂತ ನಾನು ಒಂದು ಕ್ಷಣನೂ ಯೋಚನೆ ಮಾಡಲೇಬಾರ್ದು. ವೀರಪುತ್ರರ ತಾಯಿ ಯಾವತ್ತೂ ಅಳೋದಿಲ್ಲ, ಯಾವ ಕಾರಣಕ್ಕೂ. ಮತ್ತೆ ಅನುಪಮ ಅವರು ನಿನ್ನ ಹಾಗೇನೆ. ಅನಂತ್, ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ವ್ರತ ಹಾಳು ಮಾಡೋ ವಿಷಯ ಬರೋದೇ ಇಲ್ಲ. ಬದಲಾಗಿ ಒಂದು ಒಳ್ಳೆ ಸಂಬಂಧ ಇರುತ್ತೆ. ಅನಂತ್, ನೀನ್ ಇದನ್ನ ಒಪ್ಕೊಳ್ಳೇಬೇಕು. ನನ್ನನ್ನ ದಯವಿಟ್ಟು ಕ್ಷಮಿಸಿ ಜತಿನವ್ರೆ. ನಾವ್ ಈ ಸಮಯದಲ್ಲಿ ಸಂಶೋಲನ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಲೇಬಾರ್ದು. ಎಲ್ಲಿವರೆಗೂ ಅವಿಶ್ವಾಸ ದ್ರೋಹಿ ಸಾಯೋದಿಲ್ವೋ ಅಲ್ಲಿ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಸುಭಿ, ರೋನು, ರೋನು, ಯಾರು ಮಾತಾಡ್ತಾನೆ ಇಲ್ವಲ್ಲ? ಏ ರೋನು, ಹೇಳಿ ಅಕ್ಕ. ಇಲ್ ತಗೋ ನಿನ್ ಟಿಫನ್. ಆಮ್ಲೆಟ್ ಆಮ್ಲೆಟ್ ಇಟ್ಟಿದ್ದೀನಿ. ಸುಬಿ ಎಲ್ಲಿ ಹೋದ? ಬಂದೆಮ್ಮ. ಬೇಗ ಬಾ ಸುಬಿ, ಸ್ಕೂಲ್ಗೆ ಹೋಗಕ್ ತಡ ಆಗುತ್ತೆ. ಹಾಡೋದ್ನ ಅಭ್ಯಾಸ ಮಾಡ್ತಿದ್ದೆ. ಸುಬಿ, ತಡ ಆಯ್ತು, ನಾನು ಹೋಗ್ತೀನಿ. ಅಮ್ಮ, ಜಾಸ್ತಿ ತಿಂಡಿನೇ ಹಾಕಿದಿರ ಅಲ್ವಾ? ನಂಗೆ ತುಂಬಾ ಗೆಳೆಯರಿದ್ದಾರೆ. ಮತ್ತೆ ಎಷ್ಟೋ ಜನಕ್ಕೆ ತಿಂಡಿ ತರಕ್ಕಾಗಲ್ಲ. ನಾನು ಅವ್ರಿಗೂ ಕೊಡ್ಬೇಕು. ನನಗ್ ಗೊತ್ತು, ಅದಕ್ಕೆ ಜಾಸ್ತಿ ಹಾಕಿದ್ದೀನಿ. ಇಲ್ ಕೇಳು ಸುಬಿ, ಸ್ಕೂಲ್ ಮುಗಿತಿದ್ದ ಹಾಗೆ ಮನೆಗ್ ಬಂದ್ಬಿಡು. ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬೇಡ. ಬೇಗ ಸ್ಕೂಲ್ ಮುಗಿಯುತ್ತೆ ಅಂತ ನಿಮ್ಗೆ ಹೇಗ್ ಗೊತ್ತು? ಇದಕ್ಕೂ ಮೊದ್ಲು ನೀನೇ ಹೇಳಿದ್ದಲ್ಲ ಸುಬಿ, ಇವತ್ ಸ್ಕೂಲ್ಗೆ ಇನ್ಸ್ಪೆಕ್ಟರ್ ಬರೋರಿದ್ದಾರೆ, ಬೇಗ ಮನೆಗ್ ಬಂದ್ಬಿಡ್ತೀನಿ ಅಂತ. ಸ್ಕೂಲಿನ ಹೆಸರು ಹಾಳಾಗೋ ರೀತಿ ಯಾವ ಕೆಲ್ಸನೂ ಮಾಡ್ಬೇಡ. ಕ್ಲಾಸ್ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಒಳ್ಳೆ ಹೆಸರು ತಗೋ, ಗೊತ್ತಾಯ್ತಾ? ನೀವೇನು ಹೆದರ್ಬೇಡಿ ಅಮ್ಮ. ನಾನು ಸ್ಕೂಲಿನ ಹೆಸರು ಉಳಿಸ್ಬೇಕು ಅಂತಾನೆ ಈ ಕೆಲ್ಸ ಎಲ್ಲ ಮಾಡ್ತಿರೋದು. ಹೋಗ್ ಬರ್ತೀನಿ. ದುರ್ಗಾ, ನೀವೇನು ಹೆದರ್ಬೇಡಿ ಅಮ್ಮ. ನಾನು ಸ್ಕೂಲಿನ ಹೆಸರು ಉಳಿಸ್ಬೇಕು ಅಂತಾನೆ ಈ ಕೆಲ್ಸ ಎಲ್ಲ ಮಾಡ್ತಿರೋದು. ಸುಬಿ ಯಾಕೆ ಹೀಗೆ ಹೇಳ್ದ? ಅವನೇನ್ ಮಾಡ್ತಾನೋ?
ಸುಭಾಷ್ ನಮ್ ಜೊತೆ ಹಾಡಾಡಲ್ವಾ? ಸುಭಾಷ್ ಮಾಡೋ ಕೆಲ್ಸದಿಂದ ಹೆಡ್ ಮಾಸ್ಟರ್ ಮೇಲೆ ಯಾರು ಕೋಪ ಮಾಡ್ಕೋಬಾರ್ದು. ಸುಭಾಷ್ ಏನೇ ಮಾಡ್ಲಿ, ನಾವ್ ಯಾರು ಅವನ್ ಜೊತೆ ಹೋಗೋ ಆಗಿಲ್ಲ. ನಾವೆಲ್ಲರೂ ಸ್ಕೂಲಿನ ನಿಯಮನ ಪಾಲಿಸ್ಕೊಂಡು ಹೋಗೋಣ. ಯಾವ ನಿಯಮ ಹೇಳ್ತಿರೋದು? ನಾವೆಲ್ಲರೂ ಈ ದೇಶದಲ್ಲಿ ಹುಟ್ಟಿದೀವಿ, ಇದೇ ದೇಶದಲ್ಲಿ ದೊಡ್ಡವರಾಗ್ತಾ ಇದೀವಿ. ಮತ್ತೆ ಈ ದೇಶಕ್ಕೆ ನಾವು ವಂದನೆ ಮಾಡೋ ಹಾಗಿಲ್ವಾ? ಬೇರೆ ದೇಶದ ವಂದನೆ ಮಾಡ್ಬೇಕಾ? ಇದ್ಯಾವ ನಿಯಮ? ಅಲ್ಲಿ ನೋಡು, ಬ್ರಿಟಿಷರ ಧ್ವಜ ಹೇಗೆ ಆರ್ತಿದೆ ಅಂತ. ಈ ದೇಶ ನಮ್ದಲ್ವಾ? ನಾವೇನಾದ್ರೂ ನಿಜವಾಗ್ಲೂ ನಮ್ ದೇಶನ ಪ್ರೀತಿ ಮಾಡ್ತೀವಿ ಅಂದ್ರೆ ಆಗ ನಾವೆಲ್ಲರೂ ಇದನ್ನ ಇನ್ಸ್ಪೆಕ್ಟರ್ ಮುಂದೆ ಸಾಬೀತ್ ಮಾಡಿ ತೋರಿಸ್ಬೇಕು. ಸುಭಾಷ್, ನೀನ್ ಈಗ್ಲೂ ಅದನ್ನ ಯೋಚನೆ ಮಾಡ್ತಿದ್ಯಾ? ಇಲ್ಲ ಸುಭಾಷ್, ಮೊದ್ಲು ಹೇಳಿದೀನಿ, ಈಗ್ಲೂ ಹೇಳ್ತಿದ್ದೀನಿ, ನಾವ್ ಯಾರು ನಿಂಗೆ ಸ್ವಲ್ಪನೂ ಕೂಡ ಸಹಾಯ ಮಾಡೋಕ್ಕಾಗಲ್ಲ. ನೀನು ಹೆಡ್ ಮಾಸ್ಟರ್ ಬಗ್ಗೆ ಆದ್ರೂ ಯೋಚನೆ ಮಾಡು. ನಾವ್ ಅವ್ರಿಗೆ ಮಾತು ಕೊಟ್ಟಿದ್ವಿ, ನಾವ್ ಏನೇ ಮಾಡಿದ್ರು ಕೂಡ ಜೊತೆಲೇ ಮಾಡ್ತೀವಿ ಅಂತ. ಇದನ್ನ ನೀನೇ ಹೇಳಿದ್ದು, ಇವತ್ತು ನೀನೇ ಈ ಮಾತನ್ನ ಉಳಿಸ್ಕೊತಾ ಇಲ್ಲ. ನಾನು ನಿಮ್ ಜೊತೆನೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ದೆ ಚಾರು, ಆದ್ರೆ ನಮ್ಗಿಂತ ನಮ್ ದೇಶದ ಗೌರವನೇ ತುಂಬಾ ದೊಡ್ಡದಲ್ವಾ? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಡೀರಿ ಆ ಕಡೆ, ಲೈನಲ್ಲಿ ನಿಂತ್ಕೊಳ್ಳಿ ಲೈನಲ್ಲಿ. ನಂದು, ನಮ್ಗೆಲ್ರಿಗೂ ಯಾವ ಹಾಡ್ ಕಳ್ಸಿದಾರೋ ಅದೇ ಹಾಡು ಹಾಡ್ಬೇಕಲ್ವಾ? ಈಗ ನಾವೂನು ಅದೇ ಹಾಡು ಹಾಡೋಣ. ಸುಬೇಂದ್ರ ಮೇಸ್ಟ್ರು ಏನಾದ್ರು ಹೆಡ್ ಮಾಸ್ಟರ್ ಆಗ್ಬಿಟ್ರೆ ದಿನಾ ಹೊಡಿತಾರೆ. ನಿಧಾನವಾಗಿ ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ. ಈಗ ನಾವೆಲ್ಲರೂ ಸೇರ್ಕೊಂಡು ಒಂದೇ ಹಾಡು ಹಾಡೋದು. ಹಾಗಾದ್ರೆ ಸುಭಾಷ್ ಏನ್ ಮಾಡ್ತಾನೆ? ಅವನೇನಾದ್ರೂ ಹಾಡು ಹಾಡಿಲ್ಲ ಅಂದ್ರೆ? ಮಾಧವೇಶ್ವರೇ, ನೀವು ಹೇಳಿದ್ರಲ್ವಾ ಯಾವಾಗ್ಲೂ ಮನ್ಸಿನ ಮಾತು ಕೇಳ್ಬೇಕು ಅಂತ. ನಿಮಗ್ ನೀವೇ ಅನ್ಯಾಯ ಮಾಡ್ಕೊಳ್ಳೋದು ಸರಿನಾ ಹೇಳಿ? ಸರಿ ಸುಭಾಷ್, ಖಂಡಿತವಾಗ್ಲೂ ಸರಿ. ಸುಭಾಷ್, ನೀನ್ ನನ್ನ ಬಗ್ಗೆ ಚಿಂತೆ ಮಾಡಬೇಡ. ನಾನ್ ಸ್ಕೂಲಿನ ಕೊನೆ ದಿನ ಕೂಡ ಇದನ್ನೇ ಪಾಠ ಮಾಡಿ ಹೋಗೋದು. ನಿನ್ನ ಜೀವನದ ಕೊನೆ ದಿನದವರೆಗೂ ನಿನ್ಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನೇ ಮಾಡು. ಮತ್ತೆ ಜೀವನದಲ್ಲಿ ಯಾವತ್ತೂ ಕೆಟ್ಟ ಜನರ ಸಹವಾಸ ಮಾಡಬೇಡ, ಸರಿನಾ? ಕೇಳಿಸ್ಕೊಂಡ್ರ? ಈ ಬೆನ್ನಿ ಮಾದವರ ಮಾತನ್ನು ಕೇಳಿಕೊಂಡು ಹುಡುಗರೇನಾದ್ರೂ ಕಿತಾಪತಿ ಮಾಡ್ತಾರೆ. ನನ್ನ ಪ್ಲಾನು ಕೆಲಸ ಮಾಡ್ತಾ ಇದೆ. ಇವತ್ತು ಸ್ಕೂಲಲ್ಲಿ ಬೆನ್ನಿ ಮಾದವರದು ಕೊನೆ ದಿನ. ನಾನೇನ್ ಮಾಡಕ್ ಹೊರಟಿದ್ದೀನೋ ಅದು ಸರಿ ಅಲ್ವಾ? ಸೈಲೆನ್ಸ್!
ನೀವು ಹಾಡೋದಕ್ ಶುರು ಮಾಡಿ. God save our gracious King, long live our noble King. God save the King, send him victorious, happy and glorious, long to reign over us. God save the King. ಭಾರತೀಯರು ನಾವು ಭಾರತೀಯರು, ದೇಶ ಪ್ರೇಮವನ್ನು ನಾವು ಎತ್ತಿ ಹಿಡಿವೆವು. ಭಾರತೀಯರು ನಾವು ಭಾರತೀಯರು, ಭಾರತಾಂಬೆಯ ಮಕ್ಕಳು ನಾವು ಭಾರತೀಯರು. ನೀನ್ ಒಬ್ನೇ ಹೋಗಿ ಬಂದು ಮಾಡ್ತಾ ಇದ್ರೆ ತುಂಬಾ ಹೊತ್ತಾಗುತ್ತೆ. ಆಮೇಲೆ ನೀನ್ ಕ್ಲಾಸಿಗೆ ಬರಕ್ ಆಗಲ್ಲ. ಸುಭಾಷ್, ನಾವೆಲ್ಲ ಜೊತೆಗೆ ನಿಮ್ ಮನೆಗ್ ಬರ್ತೀವಿ. ಒಟ್ಟಿಗೆ ನೀರ್ ತಗೊಂಬರೋಣ. ಆಗ ಏನ್ ಸಮಸ್ಯೆನೂ ಆಗಲ್ಲ. ಕೇಳಿದ್ಯಲ್ಲ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಹಾಗೆ ಆಗತ್ತೆ, ನೋಡ್ತಿರೋ. ಭಾರತ ನಮ್ಮ ಭಾರತ, ವೀರ ಶೌರ್ಯಕ್ಕೆ ನಮ್ಮ ಭಾರತ, ಕವಿಗಳು ಜನಿಸಿದ ನಮ್ಮ ಭಾರತ, ನಮ್ಮ ಭಾರತ, ತ್ಯಾಗಕ್ಕೆ ತವರು ನಮ್ಮ ಭಾರತ, ನಮ್ಮ ಭಾರತ, ಕವಿಗಳ ತವರಿದು ನಮ್ಮ ಭಾರತ, ಭಾರತಾಂಬೆಯ ಮಕ್ಕಳು ನಾವು ಭಾರತೀಯರು. ಅವರೆಲ್ಲ ಯಾವ ಹಾಡು ಹಾಡ್ತಿರೋದು? ಅವರು ದೇಶದ ಹಾಡು ಹಾಡ್ತಿದ್ದಾರೆ ಸರ್. ಮಾತೃಭಾಷೆ ಸರ್. ಪೇಟ್ರಿಯಾಟಿಕ್ ಸಾಂಗ್. ವಾಟ್? ಎಸ್ ಸರ್. ಸ್ಟಾಪ್ ದೆಮ್. ನಾನು ಏನು ಪ್ಲಾನ್ ಮಾಡಿದ್ನೋ ಎಲ್ಲ ಹಾಗೇ ನಡೀತಾ ಇದೆ. ನನಗೆ ಗೊತ್ತಿತ್ತು ಸುಭಾಷ್, ನಮ್ಮ ಸಂಸ್ಕೃತಿನ, ನಮ್ಮ ಭಾಷೆನ ಮರೆಯುವಂತ ಹುಡುಗ ನೀನಲ್ಲ ಅಂತ. ನೀನ್ ನನಗೆ ಏನು ಹೇಳಿದ್ದು? ಇದು ಪೇಟ್ರಿಯಾಟಿಕ್ ಸಾಂಗ್. ಇವರಿಗೆ ಈ ಹಾಡನ್ನ ಯಾರು ಕಲಿಸಿದ್ದು? ಸರ್, ಇದು ಸ್ವದೇಶಿ ಹಾಡು. ದೇಶದ ಬಗ್ಗೆ ಬೆನ್ನಿ ಮಾದವರೇ ಕಲಿಸೋದು ಈ ಮಕ್ಕಳಿಗೆ. ನಾನು ಇವ್ರಿಗೆ ತುಂಬಾ ಸಲ ಹೇಳಿದ್ದೀನಿ. ಇವ್ರು ನನ್ನ ಮಾತನ್ನೇ ಕೇಳೋದಿಲ್ಲ. ಹೇ, ಮಿಕ್ಕ ಹುಡುಗರನ್ನೆಲ್ಲ ಬಿಡಿ, ಅವನ್ನ ಮಾತ್ರ ನನ್ನ ಮುಂದೆ ಕರ್ಕೊಂಡು ಬನ್ನಿ. ಏನ್ ನಿನ್ ಹೆಸರು? ಸುಭಾಷ್ ಚಂದ್ರ ಬೋಸ್. ಸುಭಾಷ್, ಮೇಡಮ್ ನಿಮ್ಮೆಲ್ರಿಗೂ ಬೇರೆ ಹಾಡು ಕಲ್ಸಿದ್ರು. ಅದನ್ನ ಹಾಡ್ದೇನೆ ನೀವು ಬೇರೆ ಹಾಡನ್ನ ಹಾಡ್ತಾ ಇದ್ದೀರಲ್ಲ, ಅದನ್ನ ಯಾರಾದ್ರೂ ಹಾಡ್ಬೇಡಿ ಅಂದ್ರ? ಇಲ್ಲ ಸರ್, ಯಾರೂ ಹೇಳಿಲ್ಲ. ಯಾವ ಹಾಡನ್ನ ನಂಗೆ ಹೇಳ್ಕೊಟ್ರು ಆ ಹಾಡನ್ನ ನಂಗೆ ಹಾಡೋಕಾಗ್ತಾ ಇಲ್ಲ. ನನ್ಗನ್ನಿಸ್ತಿತ್ತು ನಾನು ಮೊದಲು ದೇಶದ ಹಾಡು ಹಾಡಬೇಕು ಅಂತ, ನಂತರ ವಿದೇಶಿ ಹಾಡು. ಈಗ ನಂಗೆ ಗಾಡ್ಸ್ ಇನ್ ದ ಕಿಂಗ್ ಹಾಡು ಹೇಳೋಕೆ ಯಾವ ತೊಂದ್ರೆನೂ ಇಲ್ಲ. ನಾನು ಹಾಡ್ಲಾ? ನೋ. ಇವ್ರಿಗೆ ತುಂಬಾ ಕೋಪ ಬಂದಿರ್ಬೇಕು. ಸುಭಾಷ್ ಈ ಹಾಡು ಯಾಕಾದ್ರೂ ಹಾಡದ್ನೋ? I'm proud of you, my boy Subhash.
ನೀನು ದೇಶನೇ ಪ್ರೀತಿಸದಿದ್ರೆ ನೀನ್ ಬೇರೆ ಯಾರನ್ನೂ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ. ನಾನ್ ಕೇಳ್ಪಟ್ಟೆ ನಿಮ್ಮ ಪ್ರಿನ್ಸಿಪಲ್ ನಿಮ್ಗೆ ಓದು ಬರೆಯೋದ್ರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಕೆಲ್ಸಗಳಿಗೆ ನಿಮ್ಗೆ ಪ್ರೋತ್ಸಾಹ ಕೊಡ್ತಾರಂತೆ. ಈ ವಿಷಯ ನಿಜನೋ ಸುಳ್ಳು ಅಂತ ಜಡ್ಜ್ ಮಾಡೋಕೆ ನಾನಿಲ್ಲಿಗೆ ಬಂದಿರೋದು. ನನ್ಗೀಗ ತುಂಬಾ ಖುಷಿಯಾಗಿದೆ. ಮಿಸ್ಟರ್ ಬೆನ್ನಿ ಮಾಧವ್ ದಾಸ್ ಸರ್, ನನಗೆ ನಿಮ್ಮ ಕೆಲಸದಿಂದ ತುಂಬಾ ಖುಷಿಯಾಗಿದೆ. ಸ್ಕೂಲಲ್ಲಿ ಯಾವುದೇ ವಸ್ತುವಿನ ಅಗತ್ಯ ಇದ್ರೂ ನೀವು ನನಗೆ ನೇರವಾಗಿ ಪತ್ರ ಬರೆದು ಹೇಳಬಹುದು. ನಾನು ನನ್ನಿಂದ ಎಷ್ಟಾಗುತ್ತೋ ಸಹಾಯ ಮಾಡೋಕ್ ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು ಸರ್. ನನಗೆ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ವಿದ್ಯಾರ್ಥಿಗಳು, ನನ್ನ ಸಹಪಾಠಿಗಳು ಮಾಡಿದ ಸಹಾಯದಿಂದನೇ. ನಾನು ನನ್ನ ವಿದ್ಯಾರ್ಥಿಗಳ ಪರವಾಗಿ, ನನ್ನ ಎಲ್ಲ ಶಿಕ್ಷಕರ ಪರವಾಗಿ ಮನಸ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಗೆ ರೆವೆನ್ಶಾ ಸ್ಕೂಲ್ಗೆ ಸ್ವಾಗತ. ಬನ್ನಿ ಸರ್, ಪ್ಲೀಸ್ ಡೂ ಕಮ್. ಬನ್ನಿ. ಸುಭಾಷ್, ನೀನಿವತ್ತು ನಿಜವಾಗ್ಲೂ ದೊಡ್ಡ ಕೆಲಸ ಮಾಡಿದ್ಯಾ. ನಾವೆಲ್ಲರೂ ಭಯದಿಂದ ನಿನ್ ಜೊತೆ ನಿಲ್ಲಕ್ಕಾಗ್ಲಿಲ್ಲ. ಯಾರು ಹೇಳಿದ್ದು? ನೀವೆಲ್ಲರೂ ಸೇರಿನ ಇವತ್ತು ನಿಮ್ ಭಯನ ದೂರ ಮಾಡಿದೀರಾ. ಅಂತ ದೊಡ್ಡ ಕೆಲ್ಸ ನಾನೇನು ಮಾಡಿಲ್ಲ. ಬದಲಾಗಿ ಯಾರು ನಮ್ ತಲೆ ಎತ್ತಿ ಬದುಕೋ ಕಲ್ಸಿದ್ರೋ ಅವ್ರು ಮಾಡಿದ್ದು. ಇದು ಮಾಧವ್ ಮೇಷ್ಟ್ರಿಗೆ ಸಿಕ್ಕಿದ್ ಗೆಲುವು. ಮಾಧವ್ ಮೇಷ್ಟ್ರೇ, ಮಾಧವ್ ಮೇಷ್ಟ್ರೇ, ಇನ್ನು ನೀವ್ ಎಲ್ಲೂ ಹೋಗೋ ಅಗತ್ಯನೂ ಇಲ್ಲ. ಇನ್ ಮುಂದೆ ನೀವೇ ಪಾಠ ಮಾಡ್ತೀರಾ. ಅನುಪಮ, ಇವತ್ತು ನನ್ನ ಪಾಲ್ಗೆ ತುಂಬಾ ಸಂತೋಷವಾದ ದಿನ. ಅನುಪಮ, ಈ ಶಿಕ್ಷಕನ ಜೀವನದಲ್ಲಿ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ಒಬ್ನೇ ಒಬ್ಬ ಹುಡುಗನಿಗೆ ನಾನು ಪರಿಪೂರ್ಣ ಶಿಕ್ಷಣ ಕೊಟ್ರೆ ಸಾಕು, ಆಗ ಒಳ್ಳೆ ಶಿಕ್ಷಕ ಅನ್ಸ್ಕೋತೀನಿ ಅಂತ. ನಮ್ಮ ಸುಭಾಷ್ ಇವತ್ತು ಏನ್ ಮಾಡಿದನೋ ಅದನ್ನ ಬೇರೆ ಯಾರ ಕೈಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಧೈರ್ಯ ಬೇಕು. ಆದ್ರೆ ಮಾಧವ್ ಮೇಷ್ಟ್ರೆ, ನಾವಾ ಇನ್ಸ್ಪೆಕ್ಟರ್ನ ಒಳ್ಳೆಯವನು ಅಂತ ಹೇಳ್ಬೋದಲ್ವಾ? ಇಲ್ದೇ ಇದ್ರೆ ಸುಭಾಷ್ ಮಾಡಿರೋ ಕೆಲ್ಸಕ್ಕೆ ನಿಮ್ ಕೆಲ್ಸ ಹೋಗ್ತಾ ಇತ್ತಲ್ವಾ? ಇದೇ ಕೆಲ್ಸದಿಂದನೇ ಇವತ್ತು ನಮ್ ಸುಭಾಷ್ ಗೆದ್ದಿರೋದು. ಅವನು ಎಲ್ಲ ಹುಡುಗರಿಗಿಂತನೂ ವಿಭಿನ್ನ. ಅವನು ಒಂದ್ಸಲ ಮಾತು ಕೊಟ್ರೆ ಎಂತದೇ ಪರಿಸ್ಥಿತಿಯಲ್ಲೂ ಕೂಡ ಅವನು ತಲೆ ತಗ್ಸೋದಿಲ್ಲ. ಅವನು ಮಾತನ್ನ ಉಳಿಸ್ಕೊಂಡ್ಬಿಟ್ಟ ಅನುಪಮ. ಅವನು ಗೊತ್ತಿತ್ತು ನನಗೇನಾದ್ರೂ ಸಮಸ್ಯೆ ಆಗೇ ಆಗತ್ತೆ ಅಂತ. ಅವನು ನನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ದೆ, ಅವನು ಇಡೀ ದೇಶದ ಜನರನ್ನ ಗಮನದಲ್ಲಿಟ್ಕೊಂಡು ನಮ್ಮ ದೇಶದ ಮರ್ಯಾದೆನ ಉಳಿಸ್ಬಿಟ್ಟ ಅನುಪಮ. ಸತ್ಯವಾಗ್ಲೂ ಏನ್ ಗೊತ್ತಾ, ಅವನು ನಮ್ ದೇಶದ ಬಗ್ಗೆ ಹಾಡು ಹಾಡ್ತಿದ್ರೆ ಅದಕ್ಕೋಸ್ಕರ ನನ್ ಕೆಲ್ಸ ಹೋದ್ರೂ ಹೋಗ್ಲಿ, ಶಿಕ್ಷೆ ಆದ್ರೂ ಆಗ್ಲಿ ಅನ್ಸ್ತಿತ್ತು.
ಸುಭಾಷ್ ಆ ಇಡೀ ಹಾಡನ್ನ ಅವ್ರ ಎದುರಿಗೆ ಹಾಡ್ಲಿ ಅಂತ ನಾನು ಸುಮ್ಮನೆ ನಿಂತಿದ್ದೆ. ಹೆಮ್ಮೆಯಿಂದ ಅವನ ಮೇಲೆ ನನಗೆ ತುಂಬಾನೇ ಖುಷಿ ಆಯ್ತು. ಶಾರದಾ ಶಾರದಾ ಸುಬಿ, ನಿನ್ಗೆ ಅರ್ಥ ಆಗೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು. ನೀನು ನಮ್ಮ ಹಾಗೆ ದೊಡ್ಡೋನಾಗ್ಬೇಕು. ಈಗ ನೀನು ಓದಿನ ಬಗ್ಗೆ ಗಮನ ಕೊಡು ಸಾಕು. ನೀನು ಅಮ್ಮನ್ ಮಾತು ಕೇಳ್ಬೇಕು. ಸುಮ್ನೆ ಹೊರಗಡೆ ಓಡಾಡ್ಬೇಡ. ಇದ್ರಿಂದ ಅಮ್ಮನ್ಗೆ ಬೇಜಾರಾಗತ್ತೆ. ನಿಜವಾಗ್ಲು ಇಷ್ಟು ಸಣ್ಣ ವಯಸ್ಸಲ್ಲಿ ಸುಬಿ ದೇಶದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾನೆ. ನಾನ್ ನೋಡ್ತೀನಿ. ಯಾರು? ನೀವಾ? ಬನ್ನಿ ಬನ್ನಿ, ಬಾ ಅನಂತ್, ಬಾ. ಮಾಧವ್ ಮೇಸ್ಟ್ರೆ, ನಿಮ್ ವಿದ್ಯಾರ್ಥಿ ಇವತ್ತು ಅದ್ಭುತವಾದ ಕೆಲಸ ಮಾಡಿದಾನಂತೆ. ಕಟಕ್ನಲ್ಲಿ ಎಲ್ಲೇ ಹೋದ್ರೂ ಅವಂದೇ ಮಾತು. ನನಗೂ ಅದೇ ಸುದ್ದಿ ಬಂತು. ಏನೇ ಹೇಳಿ ಮೇಸ್ಟ್ರೆ, ಎಷ್ಟೋ ದಿನದ ಮೇಲೆ ನನಗಿವತ್ತು ತುಂಬಾ ಖುಷಿ ಆಗ್ತಿದೆ ಮೇಸ್ಟ್ರೆ. ಇದೆಲ್ಲದಕ್ಕೂ ಕಾರಣ ಸುಭಾಷ್. ನಿಮ್ ಕೆಲ್ಸಾನೂ ಹೋಗ್ಲಿಲ್ಲ, ಹಾಗೆ ನೀವು ನಮ್ಗೆ ಆಶ್ರಯ ಕೊಡೋದು ತಪ್ಪಲಿಲ್ಲ. ಅನುಪಮ, ಕೇಳಿಸ್ಕೊಂಡ್ಯಾ? ಅಯ್ಯೋ, ಅವ್ನು ನನ್ಗೆ ತುಂಬಾನೇ ಪ್ರೀತಿಯಾದ ವಿದ್ಯಾರ್ಥಿ. ಅದ್ ನನಗ್ ಗೊತ್ತು. ಯಾವಾಗ ಗುರು ಶಿಷ್ಯ ಸೇರ್ಕೊಂಡು ಇಂಥ ಕೆಲಸ ಮಾಡ್ತಿರಲ್ಲ, ಆಗ ಸಂತೋಷ ಆಗುತ್ತೆ. ಈಗ ಈ ಇಬ್ರು ಶಿಷ್ಯಂದಿರ್ನ ಸರಿಯಾದ ದಾರಿ ಕರ್ಕೊಂಡು ಹೋಗ್ಬೇಕು. ಯಾಕೆ? ಇವ್ರಿಗೇನಾಯ್ತು? ನೀವೇ ಹೇಳಿ. ನಾನ್ ಇವ್ರಿಬ್ರ ಹತ್ರ ಮಾತಾಡ್ ಸೋತ್ ಹೋಗಿದ್ದೀನಿ. ಒಬ್ರು ಒಪ್ಕೊಳ್ತಾನೆ ಇಲ್ಲ. ಮಾಧವ್ ಮೇಸ್ಟ್ರೆ, ನನ್ಗಿದೊಂದು ವಿಷಯದಲ್ಲಿ ಸಹಾಯ ಮಾಡಿ. ನೀವೇ ಏನಾದ್ರೂ ಮಾಡಿ ಇವ್ರಿಗೆ ನೀವು ಅರ್ಥ ಮಾಡಿಸ್ಲೇಬೇಕು. ಜತಿನವ್ರೆ, ದಯವಿಟ್ಟು ಸುಮ್ನೆ ಇರಿ. ನೀವ್ ಈ ವಿಷಯನ ಹೇಳೋದಕ್ಕೆ ಇಷ್ಟು ದೂರ ಕರ್ಕೊಂಡ್ ಬಂದ್ರ ಜತಿನವ್ರೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ ಬಿಡ್ಬೇಕು? ಅನಂತ್, ನೀನು ಯಾಕೆ ಅನುಪಮ ತರನೇ ಮಾತಾಡ್ತಿದ್ಯಾ? ಅನುಪಮ ಹೇಳ್ತಾ ಇರೋದು ಸರಿಯಾಗೇ ಇದೆ ಮೇಸ್ಟ್ರೆ. ಇಲ್ಲ, ಅನುಪಮ ಹೇಳ್ತಿರೋದು ಸರಿ ಇಲ್ಲ. ಅವಳು ಮಾತಾಡೋದ್ ಬೇಡ, ನೀನು ಮಾತಾಡೋದ್ ಬೇಡ. ನೋಡು ಜತಿನ್ ನನ್ಗೆ ಎಲ್ಲ ವಿಷಯನೂ ಹೇಳಿದಾನೆ. ನಾನು ಜತಿನ್ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಮಾಡಿದೀವಿ. ನನಗಂತೂ ಇದು ಸರಿ ಅಂತಾನೆ ಅನಿಸ್ತಾ ಇದೆ. ಒಳ್ಳೆ ನಿರ್ಧಾರ. ಏನನುಪಮ, ನೀನೇ ಹೇಳು, ಇದ್ರಲ್ಲಿ ತಪ್ಪೇನಿದೆ? ತಪ್ಪೇನಿಲ್ಲ ಮೇಸ್ಟ್ರೆ. ತಪ್ಪು ಯಾವಾಗ ಆಗತ್ತೆ ಅಂದ್ರೆ ನಾವು ಮದ್ವೆ ಆಗಿ ದೇಶದ ಕರ್ತವ್ಯ ಮರ್ತಾಗ. ದೇಶನ ಮರೆಯೋದು ಅಷ್ಟು ಸುಲಭ ಅಲ್ಲ ಅನುಪಮ ಅವರೇ. ನಿಮ್ ಮನ್ಸಲ್ಲಿ, ರಕ್ತದಲ್ಲಿ, ದೇಹದಲ್ಲಿ ದೇಶ ಇದ್ದಾಗ ನಿಮ್ಮಿಂದ ದೇಶನ ಮರೆಯೋದಕ್ಕಾಗೋದಿಲ್ಲ. ನೀವು ಮದುವೆ ಆದ್ರೂ ನಮ್ಮ ದೇಶಕ್ಕೋಸ್ಕರ ನೀವು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನೀವಿಬ್ರೆ ಮಾದರಿ ಆಗ್ಬೇಕು. ಅನಂತ್, ಅನುಪಮ, ನೀವು ಆಗಲ್ಲ ಅಂತ ಹೇಳ್ಬೇಡಿ. ಬೇಗ ಎಲ್ಲರನ್ನು ತಿಂಡಿ ಕರ್ಕೊಂಡ್ ಬನ್ನಿ. ನಡಿ ಸುಬಿ, ನಡಿ, ಊಟ ಮಾಡೋಣ. ನಡಿ ನೀನು. ಏಯ್, ತಲೆ ಅಡ್ಡೆ ಮಾಡ್ಬಾರ್ದು, ಬಾ. ಅಮ್ಮ, ಇವರಿಬ್ರು ಏನ್ ಮಾಡಿದಾರೆ ಅಂತ ಗೊತ್ತಾ ನಿಮ್ಗೆ? ಇವರಿಬ್ರು ಬಾಗ್ಲಿಂದ ಸುಮ್ನೆ ನಿಂತ್ಕೊಂಡಿದ್ದಾರೆ. ಊಟಕ್ಕೆ ಕರೀಲಿ ಅಂತ ಕಾಯ್ತಾ ಇದ್ರೇನೋ. ಹೇಗ್ ಸುಮ್ನಿರಕ್ಕಾಗತ್ತೆ ಹೇಳಿ? ನಂಗೆ ಊಟದ ಪರಿಮಳೆಯಿಂದಾನೇ ತುಂಬಾ ಹಸುವಾಗಿತ್ತು ಗೊತ್ತಾ? ನನಗೂ ಪರಿಮಳೆಯಿಂದ ತುಂಬಾ ಹಸುವಾಗ್ತಾ ಇದೆ. ಅಮ್ಮ ನೋಡಿದ್ರ, ಹೇಗ್ ಮಾವನೋ ಹಾಗೆ ಅಳಿಯ. ನಾನು ಇದನ್ನ ಸಂಸ್ಕೃತದಲ್ಲಿ ಹೇಳ್ತೀನಿ. ನೂರಾನಾಂ ಮಾತುಲ್ಯಂ ಕ್ರಮಂ. ಅಬ್ಬಬ್ಬಾ, ಅಮ್ಮ ಕೇಳಿದ್ರ ಸುಬಿ ಸಂಸ್ಕೃತ ಹೇಗ್ ಮಾತಾಡ್ತಾನೆ? ಕೇಳಿದೀನಿ. ಸರಿ, ಬನ್ನಿ ಎಲ್ಲರೂ ಕೂತ್ಕೊಳ್ಳಿ. ನಡೀರಿ ನಡೀರಿ. ಅಮ್ಮ, ಇವತ್ತು ಏನ್ ಅಡಿಗೆ ಮಾಡಿದೀರಾ? ನಿನಗೇನೇನ್ ಇಷ್ಟನೋ ಅದನ್ನೆಲ್ಲ ಮಾಡಿದೀನಿ. ಮೀನ್ ಸಾರು, ಆಲೂ ಪಲ್ಯ,
ಅನ್ನ ಬೇಳೆ ಸಾರು ಎಲ್ಲಾ ಮಾಡಿದೀನಿ. ನಿನ್ ಹೊಟ್ಟೆ ತುಂಬಾ ಊಟ ಮಾಡು. ಈಗ ತಿನ್ನು. ವಾಹ್, ಇದ್ರ ಜೊತೆ ನೀವು ಸಿಹಿ ಪಲಾವ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು. ನಾನದನ್ನ ತಿಂದು ತುಂಬಾ ದಿನ ಆಯ್ತು. ಸುಭಿ, ಇಷ್ಟೆಲ್ಲ ತಿಂದ್ಮೇಲೆ ನಿನ್ ಹೊಟ್ಟೆಲ್ ಜಾಗ ಇರುತ್ತಾ? ನನಗ್ ಸ್ವಲ್ಪ ತಿಂದ್ರೇನೆ ಹೊಟ್ಟೆ ತುಂಬೋಗುತ್ತೆ. ನೋಡಿ ಅಮ್ಮ, ಚಿಕ್ಕಮ್ಮವ ಹೇಗೆ ಹೇಳ್ತಿದಾರೆ. ಸರಿ ಸರಿ, ಈಗ ಊಟ ಮಾಡಿ. ಅಮ್ಮ, ನೀವು ಸುಬಿ ಮಾತ್ ಕೇಳಿ ಅಡಿಗೆ ಮಾಡಿದ್ರ? ಆದ್ರೆ ಸುಬಿ ನಿಮ್ ಮಾತೇ ಕೇಳೋದಿಲ್ಲ. ನೀವಿವತ್ತು ಅವನ್ನ ಸ್ಕೂಲ್ಗೆ ಹೋಗೋ ಮೊದ್ಲು ಏನು ತೊಂದ್ರೆ ಮಾಡಬಾರ್ದು ಅಂತ ಹೇಳಿದ್ರಿ ತಾನೆ? ಇವತ್ತವನ್ ಏನ್ ಮಾಡಿದನ್ ಗೊತ್ತಾ ನಿಮ್ಗೆ? ಕೇಳಿದೀನಿ. ಅದು ಅಲ್ದೆ ದೊಡ್ಡ ಸಾಹೇಬ್ರು ಸುಬಿನ ಹೊಗಳಿದಾರಂತಲ್ಲ. ಸಾಹೇಬ್ರು ಒಳ್ಳೆಯವರು, ಅದಕ್ಕೆ ಹೊಗಳಿದ್ದಾರೆ. ಬೇರೆ ಯಾರಾದ್ರೂ ಇದ್ದಿದ್ರೆ ಹೀಗೆಲ್ಲ ಹೊಗಳ್ತಿರ್ಲಿಲ್ಲ. ಬೇರೆ ಇನ್ನೇನೇನೋ ಆಗಿರೋದು.